ನಮಸ್ತೆ, ನಾನು ನಿಮ್ಮ ಶೇಖರ್ ಕಳಿಮಠ್. ಇನ್ನೇನು ಕರ್ನಾಟಕದ ಬಿಗ್ ರಿಯಾಲಿಟಿ ಶೋ ಅಂತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಬಿಗ್ ಬಾಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗಲಿದೆ. ಅದೇ ರೀತಿಯಾಗಿ ನಿನ್ನೆ ಬಿಗ್ ಬಾಸ್ ಹೋಗತಕ್ಕಂತಹ ಕೆಲವು ಕಂಟೆಸ್ಟೆಂಟ್ ಹೆಸರುಗಳನ್ನು ಫೈನಲ್ ಮಾಡಿದ್ದಾರೆ. ರಾಜಾರಾಣಿ ಫೈನಲ್ನಲ್ಲಿ ಬಿಗ್ ಬಾಸ್ನ 4 ಸ್ಪರ್ಧಿಗಳನ್ನು ಫೈನಲ್ ಮಾಡಿದ್ದಾರೆ. ಆ 4 ಸ್ಪರ್ಧಿಗಳಲ್ಲಿ 2ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿರ್ತಕ್ಕಂಥದ್ದೇ ವಕೀಲ್ ಸಾಬ್. ನಿಮಗೆಲ್ಲ ಗೊತ್ತಿರ್ಬೋದು, ಲಾಯರ್ ಜಗದೀಶ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಅನ್ಯಾಯ ಕಂಡರೂ ಸಹ ಫೇಸ್ಬುಕ್ ಲೈವ್ ಬಂದು ಮಾತಾಡ್ತಿದ್ದಂಥ ಲಾಯರ್ ಜಗದೀಶ್ ಅನೇಕ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಜಾರಕಿಹೊಳಿ ಕೇಸ್ ಆಗಿರ್ಬೋದು, ಅದೇ ರೀತಿಯಾಗಿ ಮೊನ್ನೆ ನಡೆದಂತಹ ಮುನಿರತ್ನವರ ಕೇಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಮಾಜಿ CM ಹೆಸರು ಸಹ ತೆಗೆದುಕೊಂಡು ಅವರು ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಒಂದು ಸತ್ಯವನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ಗೆ ಅವರು ಸಹ 2ನೇ ಕಂಟೆಸ್ಟೆಂಟ್ ಆಗಿ ಹೋಗ್ತಿದ್ದಾರೆ. ಬಿಗ್ ಬಾಸ್ಗೆ ಹೋದರೆ ಗೊತ್ತಲ್ವಾ, ಮುಖವಾಡ ಹಾಕಬೇಕು, ಮುಖವಾಡ ಇಲ್ಲದೇನೂ ಬದುಕಬೇಕು, ತಾವಾಗಿ ಬದುಕಬೇಕು, ಬೇರೆಯವ್ರ ಜೊತೆ ಹೊಂದಾಣಿಕೆ ಬದುಕಬೇಕು. ಇದೆಲ್ಲದನ್ನು ನೋಡ್ತಾ ಇದ್ದರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಪಕ್ಕಾ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ರೌಡಿಗಳಿಗೆ ರೌಡಿ ಥರನೇ ಇರ್ತಾರೆ. ಪೊಲೀಸರು ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಪೊಲೀಸಿಂದ ಹಿಡಿದು CM ತನಕ ಕಮಿಷನರ್ ಸಹ ಬಿಡಲಾರದೆ ಏಕವಚನದಲ್ಲಿ ಮಾತಾಡೋ ವ್ಯಕ್ತಿ ಯಾರಪ್ಪ ಅಂತಂದರೆ ಲಾಯರ್ ಜಗದೀಶ್. ಈ ಬಾರಿ ಬಿಗ್ ಬಾಸ್ಗೆ ಅವ್ರ ಪರ ಅನೇಕ ಜನರು ಸಹ ಇದ್ದಾರೆ. ಹಾಗೂ ಪ್ರೇಕ್ಷಕರಂತೂ ಅವ್ರ ಮೇಲಂತೂ ತುಂಬ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ 11ರ ಬಿಗ್ ಬಾಸ್ಗೆ ಅವರು ಸಹ ಸೆಲೆಕ್ಟ್ ಆಗಿ ಇನ್ನೇನು ಬಿಗ್ ಬಾಸ್ ಮನೆ ಒಳಗೂ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಾರಿ ಬಿಗ್ ಬಾಸ್ ಗೊತ್ತಲ್ಲ, ಪ್ರತಿ ಬಾರಿಗಿನ್ನ ಈ ಬಾರಿ ಸ್ವಲ್ಪ ಸ್ಪೆಷಲ್. ಬಿಗ್ ಬಾಸ್ ಸ್ಪೆಷಲ್ ಏನಪ್ಪ ಅಂತಂದರೆ ಸ್ವರ್ಗ ನರಕ ಅಂತಕ್ಕಂಥದ್ದು 2 ಕಾನ್ಸೆಪ್ಟ್ಗಳಿಂದ ಈ ಬಾರಿ ಬಿಗ್ ಬಾಸ್ ನಡೀತಾ ಇದೆ. ಸ್ವರ್ಗಕ್ಕೆ ಹೋಗೋದು ಯಾರು, ನರಕಕ್ಕೆ ಹೋಗೋದು ಯಾರು ಅಂತಕ್ಕಂಥದ್ದೇ ರೋಚಕವಾಗಿದೆ. ಈ ಬಾರಿ ಬಿಗ್ ಬಾಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಆದಮೇಲೆ ಅನೇಕ ಜನರು ಬಿಗ್ ಬಾಸ್ನ ವೀಕ್ಷಕರುಗಳಿದ್ದಾರೆ. ಲಾಯರ್ ಪರವಾಗಿರ್ತಾರೋ ಅಥವಾ ಲಾಯರ್ ವಿರುದ್ಧವಾಗಿರ್ತಾರೋ, ವಕೀಲ್ ಸಾಬ್ ಅವರು ಬಿಗ್ ಬಾಸ್ ಆಟ ಆಗಿರುತ್ತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಇನ್ನೂ ಅನೇಕ ಸ್ಪರ್ಧಿಗಳು ಇಂದು ಬಿಗ್ ಬಾಸ್ ಒಳಗಡೆ ಹೋಗಲಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಏನೇನಾಗುತ್ತೆ ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶೇಖರ್ ಕಳಿಮಠ್ ಚಾನಲ್.